ವೆಲ್ಕಮ್ ಟು A23 ರಿಯಲ್ ಎಸ್ಟೇಟ್ ವೀಕ್ಷಕರೇ. ಬನ್ನಿ, ಇವತ್ತು ನಾವು ನಮ್ಮ ಟಿ ನರಸೀಪುರ ತಾಲೂಕಲ್ಲಿರುವಂಥ ಒಂದು 7 ಎಕರೆ ಜಮೀನು ನೋಡ್ಕೊಂಬರೋಣ. ಈ ಥರ 60 ಫೀಟ್ ನಾಲಾ ಅಟ್ಯಾಚ್ ಇರುವಂತಹ 7 ಎಕರೆ ಜಮೀನಿದು. ಒಂದು ಲೇಬರ್ ಶೆಡ್ ಕೂಡ ಇದೆ ಈ ಜಮೀನಲ್ಲಿ. ನೋಡಿ, ನಾಲಾ ಅಟ್ಯಾಚ್ ಇರೋದ್ರಿಂದ ಪಕ್ಕದಲ್ಲೇ ಒಂದು ಬಾವಿ ಕೂಡ ಮಾಡಿದ್ದಾರೆ. ಈ ಬಾವಿಗೆ ನಾಲಾಗೂ ಕನೆಕ್ಟಿವಿಟಿ ಇದೆ. ಯಾವಾಗ ನಾಲಲ್ಲಿ ನೀರು ಬರುತ್ತೋ, ಅಂದರೆ 365 ಡೇಸು ನಾಲಲ್ಲಿ ನೀರಿರುತ್ತೆ, 365 ಡೇಸು ಈ ಬಾವಿಲಿ ನೀರಿರುತ್ತೆ. ಸೊ ಉತ್ತಮ ನೀರಾವರಿ ಇರುವಂತಹ ಜಮೀನು. ಸೊ 365 ಡೇಸು ಕೂಡ ಕಾವೇರಿ ನೀರು ಹರಿಯುವಂತಹ ಜಮೀನು. ಈ ಜಮೀನು ಏನಪ್ಪ ವಿಶೇಷತೆ ಅಂದರೆ 5 ಎಕರೆ 13 ಕುಂಟೆ ಒರಿಜಿನಲ್ RTC, 25 ಕುಂಟೆ ಎ ಖರಾಬು ಮತ್ತು 1.5 ಎಕರೆ ಎನ್ಕ್ರೋಚ್ಮೆಂಟ್ ಅಂದರೆ ಗೋಮಾಳ ಎನ್ಕ್ರೋಚ್ಮೆಂಟ್ ಇರುವಂತಹ ಜಮೀನು. ಒಟ್ಟಾರೆ 7 ಎಕರೆ ಜಮೀನು ಬರುತ್ತೆ. ನೋಡಿ, ಈ ಥರ 60 ಫೀಟ್ ನಾಲಾ, 365 ಡೇಸ್ ನೀರು ಇರುವಂತಹ ನಾಲಾ ಅಟ್ಯಾಚ್ ಇರುವಂತಹ ಜಮೀನು ಮತ್ತು ಕೆಂಪು ಮಣ್ಣಿರುವಂತಹ ಜಮೀನು. ಜನರಲ್ ಪ್ರಾಪರ್ಟಿ. ಒಟ್ಟು 5 RTC ಬರುತ್ತೆ. ಸಿಂಗಲ್ ಓನರ್ ಹೆಸರಲ್ಲಿದೆ 5 RTCನೂ. ಈ ಥರ ಒಂದು ಶೆಡ್ ಕೂಡ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ದುಡ್ಡು ಖರ್ಚು ಮಾಡಿ ರೆಡಿ ಮಾಡಿಕೊಂಡ್ರೆ ಫಾರ್ಮ್ ಹೌಸ್ ಆಗಿ ಕೂಡ ಮಾಡ್ಕೋಬೋದು. ಸದ್ಯಕ್ಕೆ ಟೆಂಪ್ರವರಿಗೆ ತಮ್ಮ ವ್ಯವಸಾಯ ಪದಾರ್ಥಗಳನ್ನ, ಅಂದರೆ ಕಾಯಿ ವ್ಯವಸಾಯಕ್ಕೆ ಬೇಕಾದಂತಹ ಟೂಲ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ ಒಂದು ಶೆಡ್ ಮಾಡ್ಕೊಂಡಿದ್ದಾರೆ. ಈ ನಾಲಾ ಬಂದು KRS ಇಂದ ಬರುವಂಥ ನೀರು. ಕಂಪ್ಲೀಟ್ 365 ಡೇಸ್ ನೀರಿರುತ್ತೆ. ಟೋಟಲ್ ಈ ಥರ ನಾಲಾ ಪಕ್ಕದಲ್ಲಿ 33 ಅಡಿ ರಸ್ತೆಗಿರುವಂತಹ ಜಮೀನು. ಟೋಟಲ್ 600 ಫೀಟ್ಗಿಂತ ಹೆಚ್ಚಾಗಿ ರೋಡ್ ಫೇಸಿಂಗ್ ಬರುತ್ತೆ. 600 ಫೀಟ್ಗೂ ಕಂಪ್ಲೀಟು ನಾಲಾ ಅಟ್ಯಾಚೇ ಬರುತ್ತೆ. ಸೊ ನೀರಾವರಿಗೆ ಏನೂ ತೊಂದರೆ ಇಲ್ಲ ಮತ್ತು ರೋಡ್ ಅಪ್ರೋಚ್ಗೂ ಏನೂ ತೊಂದರೆ ಇಲ್ಲ. ಈ ಪ್ರಾಪರ್ಟಿ ನಿಮಗೆ ಒಟ್ಟು 3 ಬೋರ್ವೆಲ್ ಇದೆ ಈ ಪ್ರಾಪರ್ಟಿಯಲ್ಲಿ ಮತ್ತು 2 ಡೀಸೆಲ್ ಮೋಟ್ರನ್ನ ಬಾವಿಗೆ ಅಳವಡಿಸಿದ್ದಾರೆ. ಈ ನಾಲಲ್ಲಿ ನೀರು ಇರುವಾಗಲೆಲ್ಲ ಬಾವಿಗೆ ನೀರು ಬರುತ್ತೆ. ಸೊ ಅಲ್ಲಿಂದ ಡೀಸೆಲ್ ಮೋಟ್ರಲ್ಲಿ ಪ್ರಾಪರ್ಟಿಗೆ ನೀರು ತೊಗೋಬೋದು. ಕಾವೇರಿ ನೀರು KRS ಅಲ್ಲಿ ಎಲ್ಲಿವರೆಗೂ ನೀರು ಇರುತ್ತೆ ಅಲ್ಲಿವರೆಗೂ ಜಮೀನಲ್ಲಿ ನೀರು ಇದ್ದಂಗೆ. ಮತ್ತು ಒಟ್ಟು ಆಗಲೇ ಹೇಳ್ದಂಗೆ 5 RTC ಬರುತ್ತೆ. ಸಿಂಗಲ್ ಓನರ್ ಬರ್ತಾರೆ. ಮತ್ತು 5 ಎಕರೆ 13 ಕುಂಟೆ ಏನಿದೆ, ಇಷ್ಟು ಜಾಗದಲ್ಲಿ ಸೇರಿ 175 ತೆಂಗಿನ ಮರಗಳಿದೆ. ಕೆಂಪು ಮಣ್ಣು. ರಿಮೈನಿಂಗ್ ಕಬ್ಬು ಬೆಳೀತಾ ಇದ್ದಾರೆ. ನೀರು ಚೆನ್ನಾಗಿರೋದ್ರಿಂದ ಕಬ್ಬು ಬೆಳೀತಾ ಇದ್ದಾರೆ. ಕಬ್ಬು ಬೆಳೆಯೋದಕ್ಕೆ ಎಷ್ಟು ನೀರು ಬೇಕು ಅಂತ ನಿಮಗೆ ಗೊತ್ತಿರ್ಬೋದು. ರಿಮೈನಿಂಗ್ ಮಾತ್ರ ಎಳ್ನೀರಿಗೆ ತೆಂಗಿನ ಮರಗಳನ್ನ 175 ತೆಂಗಿನ ಮರಗಳನ್ನ ಬೆಳೆಸ್ಕೊಂಡಿದ್ದಾರೆ. ಕಾವೇರಿ ನೀರಲ್ಲದೆ 3 ಬೋರ್ವೆಲ್ ಇದೆ, 2 TC ಇದೆ ಈ ಪ್ರಾಪರ್ಟಿಗೆ. ಮತ್ತು 1.5 ಎಕರೆ ಎನ್ಕ್ರೋಚ್ಮೆಂಟ್ ಜಾಗ ಇದೆ, ಹಿಂದೆ ಗೋಮಾಳ ಎನ್ಕ್ರೋಚ್ಮೆಂಟು. ಮತ್ತು 25 ಕುಂಟೆ ಎ ಖರಾಬ್ ಇದೆ. RTCಯಲ್ಲಿರೋ ಎ ಖರಾಬ್ ಇದೆ 25 ಕುಂಟೆ. ಇನ್ನು ಈ ಪ್ರಾಪರ್ಟಿ ಬಂದ್ಬಿಟ್ಟು ನಮ್ಮ ಮಂಡ್ಯ ಡಿಸ್ಟಿಕ್, ಅಂದರೆ ಮಂಡ್ಯ ಹೆಡ್ ಕ್ವಾರ್ಟರ್ಸಿಂದ 20 ಕಿಲೋಮೀಟ್ರ್ ಆಗುತ್ತೆ. ನಮ್ಮ ಮೈಸೂರು ಹೆಡ್ ಕ್ವಾರ್ಟರ್ಸಿಂದ 28 ಕಿಲೋಮೀಟ್ರ್ ಆಗುತ್ತೆ. ಮತ್ತು ವಿಲೇಜಿಂದ 1 ಕಿಲೋಮೀಟ್ರು ಈ ಪ್ರಾಪರ್ಟಿಗೆ. ಮತ್ತು ನಮ್ಮ ಬ್ಯಾಂಗ್ಳೂರಿಂದ 120 ಕಿಲೋಮೀಟರ್ಸ್ ಆಗುತ್ತೆ. ನೋಡಿ, ರೈಟ್ ಸೈಡ್ ಏನಿದೆ ಈ ಕಬ್ಬು ತೆಂಗು ಇದೆಲ್ಲ RTC ಜಮೀನು. ಈಗ ನಾವು ನಡ್ಕೊಂಡು ಹೋಗ್ತಾ ಇರೋದು ಒತ್ತುವರಿ ಜಮೀನು. ಇದು ಆಲ್ಮೋಸ್ಟ್ 1.5 2 ಎಕರೆ ಒತ್ತುವರಿನೇ ಇದೆ. ಇಲ್ಲೂ ಕೂಡ ಪೈಪ್ಲೈನಿಂಗ್ ಮಾಡಿದ್ದಾರೆ, ವ್ಯವಸಾಯ ಮಾಡ್ಬೋದು. ಸದ್ಯಕ್ಕೆ RTC ಜಮೀನಲ್ಲಿ ಮಾತ್ರ ವ್ಯವಸಾಯ ಮಾಡ್ತಾ ಇದ್ದಾರೆ. ಇನ್ನು ಈ ಪ್ರಾಪರ್ಟಿಗೆ ಪ್ರೈಸ್ ಬಂದುಬಿಟ್ಟು ಪರ್ ಕುಂಟ ಅವರು 2 ಲಕ್ಷ ಕೊಟ್ಟು ಮಾಡ್ತಾಯಿದ್ದಾರೆ. ಅಂದರೆ ಎಕರೆಗೆ 80 ಲಕ್ಷ ಆಗುತ್ತೆ. ಟೋಟಲ್ 5 ಎಕರೆ 13 ಕುಂಟೆಗೆ ಮಾತ್ರ ವ್ಯಾಪಾರ. ಇನ್ನು ಉಳಿದಂತೆ ಇನ್ನು 1.25 ಎಕರೆ ಏನಿದೆ ಅದು ಎ ಖರಾಬು ಮತ್ತು ಎನ್ಕ್ರೋಚ್ಮೆಂಟಿಗೆ ಯಾವುದೇ ರೀತಿ ವ್ಯಾಪಾರ ಇರೋದಿಲ್ಲ. ಬರೀ 5 ಎಕರೆ 13 ಕುಂಟೆಗೆ ಮಾತ್ರ ವ್ಯಾಪಾರ. ಎಲ್ಲದಕ್ಕಿಂತ ಹೆಚ್ಚಾಗಿ ಕೆಂಪು ಮಣ್ಣಿರೋದು ಈ ಪ್ರಾಪರ್ಟಿಲಿ. ಇನ್ನು ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಏನಾದರೂ ಹೆಚ್ಚಿನ ಡೀಟೇಲ್ಸ್ ಬೇಕಂದರೆ ಕೆಳಗಡೆ ಮೆನ್ಷನ್ ಮಾಡಿರೋಂಥ ನನ್ನ ನಂಬರ್ಗೆ ಕರೆ ಮಾಡಿ ತಿಳಿಸ್ಕೊಡ್ತೀನಿ. ಹೀಗೆ ನಮ್ಮ ವೀಡಿಯೋಸ್ನ ಹೆಚ್ಚು ನೋಡ್ತಾ ಇರಿ. ಲೈಕು, ಕಮೆಂಟು, ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.